ನಾನು 4 ವರ್ಷ ಮುಂಚೆ ಭೇಟಿ ಆದ್ವಿ. ಲೈಕ್ ಲಾಸ್ಟ್ ವರ್ಷದಿಂದ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ವಿ ನಾವು. ಜೋರ ಕೇಳಿಸ್ತು. ಸೊ ಏನು ಪ್ರೀತಿ ಇದರಲ್ಲಿ 1 ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇದ್ವಿ. ಸೊ ಮನೆಯವ್ರಿಗೆಲ್ಲರಿಗೂ ಗೊತ್ತಿತ್ತು. ಸೊ ಏನೂ ಸಸ್ಪೆನ್ಸ್ ಇಲ್ಲ ಇದು. ಸರ್ ನಾನು ಬೇಸಿಕಲಿ ರಿಯಲ್ ಎಸ್ಟೇಟ್ ಡೆವಲಪರ್, ಇಲ್ಲೇ ಇರೋದು, ದುಬೈ ಅಲ್ಲ. ನಾನು ದುಬೈಲಿ ಒಂದು ಸ್ಟಾರ್ಟಪ್ ಇದೆ. ಐ ಮೀನ್ ಟು ಐ ಟಿ ಸೊಲ್ಯೂಷನ್ಸ್ ಇದೆ. ಆ್ಯಂಡ್ ಆಲ್ಸೋ ಯು ಕೆಲವು ಇದೆ. ಸರ್ ಗೌಡ ಸರ್ ಇಲ್ಲಿರೋದು ನಾವು. ಪಕ್ಕ ಗೌಡ, ಪಕ್ಕ ಕನ್ನಡದವ್ರು, ಪಕ್ಕ ದೇಸಿ ಹುಡುಗ. ನಮ್ಗೆ ಅವರೇ ಬೇಕಾಗಿದ್ದು, ಫಾರಿನರ್ಸ್ ಎಲ್ಲ ಆಗಲ್ಲ ನಮಗೆ. ಎಂಥ ಕ್ವೆಶನ್. ನಿಮ್ಮೆಲ್ರಿಗೂ ಇಷ್ಟ ಅಲ್ವಾ ನಾನು? ಇವ್ರನ್ನ ನಮ್ಮ ಹತ್ರ ಕೇಳಿದ್ರೆ ಇನ್ನೊಂದ್ಸಲಿ ಸಿಗೋಣ. ಇದೇ ಥರ ಅಷ್ಟು ವರ್ಷದಿಂದ ದೀಪಿಕಾಗೆ ಏನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ. ತೇಜುಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಂದ್ಕೊಂಡಿದ್ದೀವಿ ಅಷ್ಟೇ, ಮತ್ತೆ ಸಿಗುತ್ತೆ. ಅವ್ರ ವಾಯ್ಸ್ ಜೋರ್ ಬರಲ್ಲ, ನಾನು ಹೇಳಿಲ್ವಾ, ನಾನೇ ಮಾತಾಡ್ಸ್ಬೇಕಂದ್ರೆ 10 ಸಲ ಮಾತಾಡಿಸ್ಬೇಕು. ಖಂಡಿತ ಸರ್, ಖಂಡಿತ. ಅವ್ರು ಆ್ಯಕ್ಚುಲಿ ನಂಗೆ ಹೇಳ್ತಾ ಇರ್ತಾರೆ ಯಾವಾಗ ನಾವಾಗಿರಬೇಕು ಅಂತ. ಸೊ ಖಂಡಿತವಾಗ್ಲೂ ನನ್ನ ಈ ಬೆಳವಣಿಗೆಯಲ್ಲಿ ಅವರ ಮೇಜರ್ ಸಪೋರ್ಟ್ ಎಂದು ಇದ್ದೇ ಇರುತ್ತೆ ಅನ್ನೋದು ನನಗೆ ಖಂಡಿತ ನಂಬಿಕೆ ಇದೆ. ಅವ್ರು ಯಾವತ್ತೂ ನೀನು ಇದು ಮಾಡಬೇಡ ಅದು ಮಾಡಬೇಡ ಅಂತ ಯಾವಾಗಲೂ ಹೇಳಿಲ್ಲ. ಡೇಟ್ ಮಾಡಬೇಕಾದ್ರೂ ಹೇಳಿಲ್ಲ, ಮುಂದೆನೂ ಹೇಳಲ್ಲ ಅನ್ನೋ ನಂಬಿಕೆ ಇದೆ. ಸೊ ನನಗೂ ಅವ್ರಿಗೆ ಹೆಂಗೆ ಇಟ್ಕೊಂಡಿದ್ದೀವಿ ಅಂದರೆ ಪರ್ಸ್ನಲ್ ಬೇರೆ, ಪ್ರೊಫೆಷ್ನಲ್ ಬೇರೆ ಅಂತ ಇಟ್ಕೊಂಡಿದ್ವಿ. ಅವರ ಪ್ರೊಫೆಷ್ನಲ್ಲು ನಮಗೂ ಸಂಬಂಧ ಇಲ್ಲ, ಗೊತ್ತೇ ಆಗಲ್ಲ ನಮಗೆ. ಆ್ಯಕ್ಚುಲಿ ಐ ಟಿ ಇದೆಲ್ಲ ನಮ್ಗೆ ಏನು ಗೊತ್ತೂ ಆಗಲ್ಲ, ತಲೆ ಬಿಡೋನು ಗೊತ್ತಾಗಲ್ಲ. ಸೊ ನಮ್ಮ ಪ್ರೊಫೆಷನ್ ಬಗ್ಗೆ ಅವ್ರಿಗೆ ಝೀರೋ ನಾಲೆಡ್ಜ್ ಆ್ಯಕ್ಚುಲಿ. ಬಟ್ ಹಿ ಹ್ಯಾಸ್ ಕಪಲ್ ಆಫ್ ಫ್ರೆಂಡ್ಸ್ ಇನ್ ದ ಇಂಡಸ್ಟ್ರಿ. ಇದ್ರ ಮುಂದೆ ಹೋಗ್ತಾ ಹೋಗ್ತಾ ನಾವು ಸ್ವಲ್ಪ ನಮ್ಮ ದಾರಿಯಲ್ಲಿ ಎಳ್ಕೊಳ್ಳೋಣ ಅನ್ನೋ ಪ್ಲಾನ್ಸಲ್ಲೂ ಇದ್ದೀವಿ. ಗಿಡಕ್ಷನ್ ಮಾಡೋಣ ಅಂತ, ನೋಡೋಣ ಏನಾಗುತ್ತೆ ಅಂತ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟಿಂದ ಖಂಡಿತವಾಗ್ಲೂ ನೋಡೋಣ ಸರ್, ಮುಂದೆ ಎಲ್ಲನೂ ಸಾಧ್ಯ ಇದೆ.